16ನೇ ಪಾಶ ಕೇಳಲಿದ್ದೇವೆ. ಸೊ 16ನೇ ಪಾಶರನ್ನು ತಿಳಿಸಿಕೊಡಲಿದ್ದಾರೆ ಆದರಣೀಯ ಗೋಪಿಗಣ ಗೀತಾ ಮಾತಾಜಿಯವರು. ಗೋಪಿಗಣ ಗೀತಾ ಮಾತಾಜಿಯವರು ನಮಗೆ ಎಲ್ಲರಿಗೂ ಚಿರಪರಿಚಿತ. ಅವರ ಆ ನಿರರ್ಗಳವಾದ ಪ್ರವಚನ ಮತ್ತೆ ಕಥೆಗಳು, ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕಥೆಗಳು, ಟೇಕ್ಔಟ್ ಪಾಯಿಂಟ್ಸು ಎಲ್ಲ ನಾವು ಆಲ್ರೆಡಿ ಎಷ್ಟೊಂದು ಕ್ಲಾಸಲ್ಲಿ ಅವ್ರದ್ದು ಕೇಳಿದ್ದೇವೆ. ಸೊ ಮಾತಾಜಿಯವರ ಕಿರುಪರಿಚಿಕೆಯನ್ನು ನಾನು ಹೇಳಲು ಇಷ್ಟಪಡ್ತೇನೆ ಇವತ್ತು. ಸೊ ಮಾತಾಜಿಯವರು ತುಂಬಾ ತುಂಬಾ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರು 2007ರಲ್ಲಿ ಅವರ ಇದು ಮೊದಲ ದೀಕ್ಷೆಯನ್ನು ತಗೊಂಡು 2019ರಲ್ಲಿ ಬ್ರಾಹ್ಮಣಿಕಲ್ ದೀಕ್ಷೆಯನ್ನು ಪಡೆದಿದ್ದಾರೆ. ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರ ಶಿಷ್ಯೆ ಹಾಗೂ ಮಾತಾಜಿಯವರು ಆದರಣೀಯ ಶ್ರೀರಂಗ ಕೃಷ್ಣ ಪ್ರಭು ಗೌರಂಗ ದೇಶಿ ಯಾತ್ರಾ ಲೀಡರ್ ಆದ ಅವರು ಧರ್ಮಪತ್ನಿ. ಮಾತಾಜಿಯವರು ವೆಲ್ ಸಪೋರ್ಟೆಡ್ ಬೈ ಮಕ್ಕಳು ಕೂಡ, ತೇಜ ಅಂಡ್ ನರಸಿಂಹ. ಹಾಗೂ ಮಾತಾಜಿಯವರು ಎಲ್ಲ ಸೇವೆಯಲ್ಲಿ ಪ್ರಭುಗೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ. ಹಾಗೂ ಎಲ್ಲ ಸೇವೆಗಳು, ಭಕ್ತಿ ವೃಕ್ಷ ಕ್ಲಾಸಸ್ಸು, ಲೇಡೀಸ್ ಕ್ಲಾಸಸ್ಸು, ಮತ್ತೆ ಚಿಲ್ಡ್ರನ್ ಕ್ಲಾಸಸ್ಸು, ಹಾಗೂ ಒಳ್ಳೆ ವೈಷ್ಣವರ ಸೇವೆ, ಇದೆಲ್ಲದ್ರಲ್ಲೂ ಇನ್ನೂ ಹೆಚ್ಚು ಹೆಚ್ಚು ಸೇವೆಗಳಲ್ಲಿ ಮಾತಾಜಿಯವರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ಸೊ ಇವತ್ತು ಮಾತಾಜಿಯವರ ಮುಖಾರವಿಂದದಿಂದ ನಾವು ತಿರುಪ್ಪಾವೈ 16ನೇ ಪಾಶುರಂನ ಕೇಳೋಣ. ಮಾತಾಜಿಗೆ ಸುಸ್ವಾಗತ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ್ಸ್. ಹರೇ ಕೃಷ್ಣ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಮಾತಾಜಿ ಒಂದೊಂದ್ಸಲನು ಹೇಳ್ತಾರೆ ನನ್ನ ಬಗ್ಗೆ ಯಾರು ನಂಬೇಡಿ, ಅಷ್ಟೊಂದೆಲ್ಲ ಏನು ಮಾಡ್ತಾ ಇಲ್ಲ. ಗುರು ಮಹಾರಾಜ ಕೃಪೆಯಿಂದ ಒಂದ್ ಸ್ವಲ್ಪ ನನ್ಗಾಗಷ್ಟು ಒಂಚೂರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಂ ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा कृष्ण कृष्ण हरे हरे, हरे राम 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 हरे हरे. ಇವತ್ತು 16ನೇ ಪಾಶುರ, ತುಂಬಾ ಸುಂದರವಾದ ಪಾಶುರ. ಮೂರನೇ ವಿಭಾಗದಲ್ಲಿದ್ದೀವಿ ಇವತ್ತು. ಪಾಸ್ಟರನ್ನು ಮೊದಲು ನೋಡೋಣ. நாயகனாய் நின்ற நந்தகோபனுடைய கோவில் காப்பானே, கொடி தோன்றிலும் தோரண வாயில் காப்பானே, மணிக்கதவம் தாழ்த்திரவாய் ஆயர் சிறுமியரோ உமக்கு, அரை பறை மாயன் மணிவண்ணன் நின்னாலே வாய் நேர்ந்தான், தூயோமாய் வந்தோம் துழிழல பாடுவான், வாயால் முன்னாம் மாற்றாதே அம்மா, நீ நேய நிலை கதவும் ನೀ ಕೇಳೋರ್ ಎಂಬಾವಾಯ್. ಸೊ ಇವತ್ ನಾನು ಹೇಳ್ದಂಗೆ ನಾವು 3ನೇ ವಿಭಾಗದಲ್ಲಿದ್ದೀವಿ. ಅಂದ್ರೆ ಮೊದಲು 5 ಶ್ಲೋಕಗಳು ಅದು ಫಸ್ಟ್ ಪಾರ್ಟ್. ಅದರಲ್ಲಿ ಭಗವಂತನ ಬಗ್ಗೆ ಮತ್ತು ಈ ವ್ರತವನ್ನು ಹೇಗೆ ಆಚರಿಸುವುದು ಎಂಬುದ ಬಗ್ಗೆ ನಮಗೆ ಆಂಡಾಳ್ ತಿಳಿಸಿಕೊಡ್ತಾ ಇದ್ದಾಳೆ. 6ರಿಂದ 15ರ ಪಾಶುರವರೆಗೂ 2ನೇ ಭಾಗ. ಅದರಲ್ಲಿ ಗೋದಾದೇವಿಯು ತನ್ನ ಸಖಿಯರ ಮನೆಗೆ ಹೋಗಿ ಅವರನ್ನು ಎಬ್ಬಿಸಿ ಕೃಷ್ಣನನ್ನು ನೋಡಲು ಆರಾಧಿಸಲು ಕರೆದುಕೊಂಡು ಹೋಗ್ತಿದ್ದಾಳೆ. ಇವತ್ತು 3ನೇ ವಿಭಾಗ. ಈ 16ರಿಂದ 22ರವರೆಗೆ ಈ ಶ್ಲೋಕಗಳಲ್ಲಿ ಒಬ್ಬೊಬ್ಬರಾಗಿ ತುಂಬಾ ಕ್ಲೋಸ್ ಆಗಿರುವರು ಕೃಷ್ಣರಿಗೆ, ಅಂದ್ರೆ ಕ್ಲೋಸ್ ಇಂಟಿಮೇಟ್ ಅಸೋಸಿಯೇಟ್ ಅಂತ ಹೇಳ್ತೀವಲ್ಲ, ಅವರ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಅವ್ರನ್ನು ಎಬ್ಬಿಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಭಗವಂತನ ದರ್ಶನಕ್ಕೆ ಹೋಗ್ತಾ ಇದ್ದಾಳೆ. ಯಾರಪ್ಪ ಈ ತುಂಬಾ ಕ್ಲೋಸ್ ಅಸೋಸಿಯೇಟ್ಸ್ ಅಂತಂದ್ರೆ, ನಂದಗೋಪರ ಮನೆಯ ಮುಖ್ಯ ದ್ವಾರಪಾಲಕರು, ಕಾವಲ್ಗಾರರು, ನಂದಗೋಪ, ಯಶೋಧ, ಬಲದೇವ, ನಪ್ಪಿಣ್ಣೈ, ನಂತರ ಕೃಷ್ಣ.
ಇವರೆಲ್ರಿಗೂ ಒಬ್ಬೊಬ್ಬರ ಹತ್ರ ಆಗಿ ಹೋಗಿ ಒಂದೊಂದ್ ದಿನ ಒಂದೊಂದು ಕಾನ್ವರ್ಸೇಷನ್ ನಡೆಯುತ್ತೆ. ಇವತ್ತು ಅವರ ಮನೆ ಮುಂದೆ ಇರುವ ದ್ವಾರಪಾಲಕರು, ಆ ಮುಖ್ಯ ಮನೆಯ ಮುಂದೆ ನಿಂತಿರುವ ಕಾವಲ್ಗಾರರ ಬಗ್ಗೆ ಅವರ ಹತ್ರ ಹೋಗಿ ಏನ್ ಮಾತಾಡ್ತಾಳೆ ಅಂತ ಇವತ್ತು ಆಂಡಾಳ್ ಪಾಸುರಮಲ್ಲಿ ನೋಡೋಣ ನಾವು. ಕೊನೆಯ 10 ಪಾಸುರದಲ್ಲಿ ಆಂಡಾಳ್ ಎಲ್ಲಾ ಗೋಪಿಯರನ್ನು ಜಾಗೃತಗೊಳಿಸಿ ಈಗ ಅವರೆಲ್ಲರನ್ನು ಗುಂಪಾಗಿ ಸೇರಿಸ್ಕೊಂಡು ಕೃಷ್ಣನನ್ನು ಜಾಗೃತಗೊಳಿಸಲು, ಅವನನ್ನು ಎಬ್ಸಲು ನಂದಗೋಪರ ಮನೆಗೆ ಹೋಗ್ತಾ ಇದ್ದಾಳೆ. ಅವರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಇದನ್ನ ನೋಡಿ ಸ್ವಾಮಿ ನಮ್ಮಾಳ್ವಾರ್ ಅವರು ಭಗವಂತನ ಹತ್ತಿರ ಹೇಗೆ ಹೋಗುವುದು ಎಂದು ಸುಂದರವಾಗಿ ನಮ್ಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪಂಚರಾತ್ರ ವಿಧಿಗಳು ಇದೇ ರೀತಿಯಲ್ಲಿ, ಅದರಲ್ಲೂ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇನಂದ್ರೆ, ದೇವಸ್ಥಾನವನ್ನು ಪ್ರವೇಶಿಸುವ ಮೊದಲು ನಾವೇನ್ ಮಾಡ್ಬೇಕು, ಅದರ ಹೊರಗಿನ ಕಾವಲ್ಗಾರರಿಂದ ಅನುಮತಿಯನ್ನು ಪಡೆಯಬೇಕು. ಯಾವುದೇ ದೇವಸ್ಥಾನ ನಾವು ನೋಡಿದ್ರು ಆಚೆ ಕಡೆ 2 ವಿಗ್ರಹ ಅಥವಾ 2 ಇದು ಇಟ್ಟಿರ್ತಾರೆ, ಅದು ಕಾವಲ್ಗಾರ ದೇವರು, ಕಾವಲು ದೇವತೆಯನ್ನು ನಾವು ಅಲ್ಲಿ ಕಾಣಬಹುದು. ಈ ಚಿಕ್ಕ ಹುಡುಗಿಯರು ಅಂದ್ರೆ, ಚಿಕ್ಕ ಹುಡುಗಿ ಅಂದ್ರೆ ಆಂಡಾಳ್ ಮತ್ತೆ ಅವರ ಸಖಿಗಳೆಲ್ಲ ಹೋಗ್ತಾ ಇದಾರಲ್ಲ, ಅವರೆಲ್ಲರೂ ಅನಸ್ತರಕ್ಷರು, ನಮ್ ತರ ಓದಿದ ಲಿಟ್ರೇಟ್ ಅಲ್ಲ, ಹಾಗೂ ಶ್ರೀ ವೈಷ್ಣವ ಕುಲದಲ್ಲಿ ಬೆಳೆದು ಬಂದಿರೋರು. ಅವರಿಗೆ ಅಷ್ಟೊಂದು ಶಾಸ್ತ್ರ ವಿಧಿಗಳು ಗೊತ್ತಿಲ್ಲ, ಆದ್ರೆ ಈ ಆಚರಣೆಗಳನ್ನು ಅವರು ಅವರ ಪೂರ್ವ ಜನರಿಂದ, ಅವರು ಆನ್ಸೆಸ್ಟರ್ಸ್ ಇದಾರಲ್ಲ ಅವ್ರ ಹತ್ರ ಇಂದ ನೇರವಾಗಿ ಅದನ್ನ ನೋಡಿ ಕಲ್ತು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಅವಳು ಕೃಷ್ಣನನ್ನು ನೋಡಲು ಹೋಗುವಾಗ ದಾರಿಯ ಉದ್ದಕ್ಕೂ ಕೃಷ್ಣನನ್ನು ಯೋಚಿಸ್ಕೊಂಡೆ, ಅವರ ಪಾಸ್ಟ್ ಟೈಮ್ಸ್, ಅವರ ಕಥೆಗಳು, ಅವರ ಲೀಲೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಹೋಗ್ತಾಳೆ. ಹುಟ್ಟಿದ ಮೇಲೆ ಹೇಗೆ ಪೂತನ, ಸಟಕಾಸುರ, ಕೇಶಿ, ಪ್ರಳಂಬ, ಅಗಾಸುರ, ಬಕಾಸುರ, ಧೇನುಕ ಹೀಗೆ ಮುಟ್ಟಿದ ಹುಲ್ಲೆಲ್ಲಾ ಅಸುರ ರೂಪವನ್ನು ತೆಗೆದುಕೊಂಡದನ್ನು ನೋಡಿ ನಂದಗೋಪರ ಮನೆ ಸುತ್ತಲೂ ಅನೇಕ ಕಾವಲ್ಗಾರನೆಲ್ಲ ನಿಲ್ಸಿದ್ದಾರೆ ನಂದಗೋಪ. ಸೊ ಇವ್ರನ್ನೆಲ್ಲ ದಾಟ್ಕೊಂಡು ಅವಳು ಒಳಗೆ ಪ್ರವೇಶ ಮಾಡ್ಬೇಕು. ಆದ್ರಿಂದ ಈಗ ಅವಳು ಅವನ ಮನೆಗೆ ಪ್ರವೇಶಿಸಲು ಈ ಎಲ್ಲಾ ಕಾವಲ್ಗಾರನೆಲ್ಲ ಅನುಮತಿ ನೀಡ್ಬೇಕಲ್ಲ ಅಂದ್ಬಿಟ್ಟು ಏನೇನೆಲ್ಲ ಹೇಳ್ಬೇಕು ಅಂತ ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಗೋದ ತುಂಬಾ ಮರ್ಯಾದೆಯಿಂದ ಕಾವಲ್ಗಾರರ ಹತ್ರ ಹೋಗಿ, ನಾವು ಪ್ರತಿದಿನ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಅವರ ಆರಾಧನೆಯನ್ನು ಮಾಡುತ್ತಿದ್ದೇವೆ. ನೀವು ನನಗೆ ಒಳಗೆ ಹೋಗಲು ಅವಕಾಶ ನೀಡಿದರೆ ಮಾತ್ರ ನಾವು ಒಳಗೆ ಹೋಗಿ ಆ ಭಗವಂತನನ್ನು ಡೈರೆಕ್ಟ್ ಆಗಿ ಆರಾಧಿಸಬಹುದು ಅಂತ ಆಂಡಾಳು ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾಳೆ. ತುಂಬಾ ಜಾಗೃತವಾಗಿ ಮತ್ತು ಬಹಳ ಮರ್ಯಾದೆಯನ್ನು ಕೊಟ್ಟು ಆ ಕಾವಲ್ಗಾರನನ್ನು ಅವಳು ಕೇಳ್ಕೊಳ್ತಾ ಇದ್ದಾಳೆ. ಯಾಕೆಪ್ಪ ಇಷ್ಟೊಂದು ಜಾಗೃತವಾಗಿ ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ, ಅದಕ್ಕೊಂದು ಕಾರಣ ಇದೆ. ಯಾಕಂದ್ರೆ ಅವಳು ಚಿಕ್ಕ ವಯಸ್ಸಿನಿಂದಲೇ ಭಾಗವತವನ್ನು ಕೇಳಿ ಬೆಳೆದಿರೋಳು. ಅದರಲ್ಲಿ ಜಯ ವಿಜಯರ ಕಥೆಯನ್ನು ಅವ್ರು ಕೇಳಿದಾಳೆ. ಅವರಿಬ್ರು ಜಯ ವಿಜಯರು ಕಾವಲ್ಗಾರರಾಗಿ ನಿಂತಿದ್ದಾಗ ಸನತ್ ಕುಮಾರರು ಅಲ್ಲಿಗೆ ಬಂದ್ರು. ಒಳಗೆ ಹೋಗಿ ಭಗವಂತನ ಆರಾಧಿಸಲು ನಮಗೆ ಅನುಮತಿ ನೀಡಿ ಎಂದು ಅವರ ಹತ್ರ ಕೇಳ್ಕೊಂಡ್ರು. ಆದರೆ ಇಬ್ಬರು ಅವರನ್ನು ತಡೆದರು. ಈ ಕುಮಾರರು ಪ್ರವೇಶಿಸಲು ಅನುಮತಿ ಪಡೆಯುವವರೆಗೂ ತಾಳ್ಮೆ ಹೊಂದಿರ್ಲಿಲ್ವೇನೋ ಏನೋ, ಅಥವಾ ಕಾವಲ್ಗಾರರಿಗೆ ಅಹಂಕಾರ ಇತ್ತೋ ಏನೋ, ಕೊನೆಗೆ ಅದು ದೊಡ್ಡ ಜಗಳದಲ್ಲಿ ಕೊನೆಗೊಂಡು ಕುಮಾರರು ಅವರಿಗೆ ಭೂಮಿಯಲ್ಲಿ ಜನಿಸುವಂತೆ ಶಾಪವನ್ನು ಕೊಟ್ಟ ಕತೆ ನಿಮ್ಮೆಲ್ರಿಗೂ ಗೊತ್ತಿದೆ. ಆದ್ದರಿಂದ ಅವರು ಭೂಮಿಯಲ್ಲಿ ಹೋದಾಗ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂಡವಕ್ರರಾಗಿ ಭೂಲೋಕದಲ್ಲಿ ಅವರು ಜನಿಸಿದ್ರು. ಹಾಗಾಗಿ ಆಂಡಾಳ್ ಈ ರೀತಿಯ ಶಾಪಕ್ಕೆ ಸಿಕ್ಕಿಕೊಳ್ಬಾರ್ದು ಅಂತ ತುಂಬಾ ಹೆದರ್ತಾ ಇದ್ಲು. ನಾವು ಇಲ್ಲಿಗೆ ಬರುವ ಮುಖ್ಯವಾದ ಕಾರಣ ಅವಳು ಹೇಳ್ತಾ ಇದ್ದಾಳೆ. ಅಲ್ಲೂ ಮುಖ್ಯವಾದ ಕಾರಣ ಅಲ್ಲಿ ಹೋಗಿದ್ದಕ್ಕೆ ಅವಳಿಗೆ ಪರೈ ಒಂದು ಪಡೆಯಲು ಮತ್ತು ಗೋಲೋಕಕ್ಕೆ ಹಿಂತಿರುಗಲು ಯಾವ ಪ್ರಯತ್ನಗಳೆಲ್ಲ ನಾವು ಮಾಡ್ತಿದೀವೋ ಅದನ್ನೆಲ್ಲ ಚೆನ್ನಾಗಿ ಅವರ ಕೃಪೆ ಇದ್ರೆ ಸಿಗತ್ತೆ ಅಂದ್ಬಿಟ್ಟು ಆ ಒಂದು ಕಾರಣದಲ್ಲಿ ಅವರು ಇಲ್ಲಿಗೆ ಕೃಷ್ಣನನ್ನು ಆರಾಧಿಸಲು ಹೋಗ್ತಾ ಇದ್ದಾಳೆ.
ನಾವು ಸಹ ಅವರಂತೆ ಸಿಕ್ಕಿಬಿಟ್ರೆ, ಶಾಪವನ್ನು ಪಡೆದರೆ ಅಂದ್ಬಿಟ್ಟು ಮನಸ್ಸಲ್ಲಿ ಅವಳಿಗೊಂದು ತುಂಬಾ ಒಂದು ಸಂಕಟ ಇತ್ತು. ಹೀಗೆ ಯೋಚಿಸಿ ಅವಳು ಮೊದಲು ತನ್ನ ಪ್ರಣಾಮಗಳನ್ನು ಅಂದ್ರೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಲ್ಲಿನ ದ್ವಾರಪಾಲಗಳಿಗೆ ಮಾಡಿ ಅವರನ್ನು ಅವಳು ನಾಯಕನಾಯ್ ನಿಂದ್ರ ನಂದಗೋಪನ್ ಅಂತ ಹೇಳ್ತಾ ಇದ್ದಾಳೆ. ನಾಯಕನಾಯ್ ಅಂದ್ರೆ ಏನು, ಯಜಮಾನ ಅಥವಾ ಲೀಡರ್, ಓನರ್ ಅಂತ ಹೇಳ್ಬೋದು ಅಂತ ಅವ್ರನ್ನ ಕರೀತಾಳೆ. ನಂದಗೋಪನ ದಿವ್ಯ ನಿವಾಸದ ದ್ವಾರಪಾಲಕರೇ, ನೀವು ನಮ್ಮ ಒಡೆಯರು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ದ್ವಾರಪಾಲಕರನ್ನು ಅವಳು ಯಾಕೆ ಯಜಮಾನ್ರಂತೂ ಕರಿತಾ ಇದ್ದಾಳೆ? ಇಲ್ಲಿ ದ್ವಾರಪಾಲಕರು ಅವಳು ಆಚಾರ್ಯ ಸ್ಥಾನಕ್ಕೆ ಆಂಡಾಳ್ ಹೋಲಿಸಿದ್ದಾಳೆ. ಯಾಕೆಂದ್ರೆ ಆಚಾರ್ಯರೇ ನಮ್ಮನ್ನು ಪರಮ ಪೂಜ್ಯ ಆ ಪ್ರಭುವಿನ ದಿವ್ಯ ಪಾದಗಳಿಗೆ ಕೊಂಡು ಹೋಗಲು ನಮ್ಮನ್ನ ಎಲ್ಲಾ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ದ್ವಾರಪಾಲಕರ ಅನುಮತಿ ಅವರ ಪರ್ಮಿಷನ್ ಇಲ್ದೆ ಅವ್ರು ಕೊಟ್ರೇನೆ ಮಾತ್ರ, ಅವ್ರ ಜಾಗ ಬಿಟ್ಟು ಅವ್ರ ಬಾಗಲ್ ತೆಗೆದು ಅವ್ರು ಒಳಗೆ ಕರ್ಕೊಂಡು ಹೋದ್ರೆ ಮಾತ್ರ ಇವರು ಭಗವಂತನನ್ನು ನೋಡಿ ಆರಾಧಿಸಬಹುದು. ಆದ್ರಿಂದ ನಮ್ಮನ್ನು ಕರೆದುಕೊಂಡು ಹೋದರೇನೆ ನಾವು ಭಗವಂತನನ್ನು ನೋಡಬಹುದು. ಆದ್ದರಿಂದ ಇವರನ್ನು ಆಚಾರ್ಯದ ಸ್ಥಾನಕ್ಕೆ ಆಂಡಾಳ್ ಹೋಲಿಸ್ತಾಳೆ. ಬೆಲೆ ಬಾಳುವ ರತ್ನವನ್ನು ಯಾರಾದರೂ ನಮಗೆ ಉಡುಗೊರೆಯಾಗಿ ನೀಡಿದರೆ ಅದನ್ನು ಉಡುಗೊರೆಯಾಗಿ ನೀಡಿದ ವ್ಯಕ್ತಿಯ ಬಗ್ಗೆ ನಾವು ಹೆಚ್ಚು ಗೌರವದಿಂದ ಮಾತಾಡ್ತೀವಿ, ಅವ್ರನ್ನ ಪ್ರೀತಿ ತೋರಿಸ್ತೀವಿ. ಆದರೆ ಆ ಬೆಲೆ ಬಾಳುವ ರತ್ನವನ್ನು ಹೊಗಳ್ತಾ ನಾವು ಏನ್ ಕೂತ್ಕೊಳ್ಳೋದಿಲ್ಲ. ಹಾಗೆಯೇ ಇಲ್ಲಿ ಭಗವಂತ ಇಲ್ಲಿ ಅಪರೂಪದ ರತ್ನವಂತೆ, ಅದನ್ನು ಆಚಾರ್ಯರಿಂದ ಮಾತ್ರ ನಮಗೆ ನೀಡಲ್ಪಟ್ಟಿದೆ. ಆಚಾರ್ಯರು ಆದ್ರಿಂದ ಭಗವಂತನ ಪ್ರತಿನಿಧಿ ಆಗ್ತಾರೆ. ಆದ್ರಿಂದ ಆಚಾರ್ಯರನ್ನು ನಾವು ಗೌರವಿಸಬೇಕು. ಆಚಾರ್ಯರನ್ನು ಕೃತಜ್ಞತೆ ಅರ್ಹತರಾಗಿದ್ದಾರೆ. ಆದ್ದರಿಂದ ದ್ವಾರಪಾಲರಿಗೆ ಗೌರವ ಮಾತು ಕೃತಜ್ಞತೆ ನೀಡುತ್ತಾ ಅವರನ್ನು ನಾಯಕನಾಯ್ ಅಂತ ಅವಳನ್ನ ಕರೀತಾ ಇದ್ದಾರೆ. ನಾಯಕನಾಯ್ ನಿಂದ್ರ ನಂದಗೋಪನುಡೈ ಕೋವಿಲ್ ಕಾಪಾನೆ. ಸೊ ನಂದಗೋಪ ಮನೆ ಇದಾನಲ್ಲ, ಅದರಿನ ನಾಯಕನೇ ಕೋಯಿಲ್ ಕಾಪಾನೆ. ಕೋವಿಲ್ ಅಂದ್ರೆ ದೇವಸ್ಥಾನ, ಕೃಷ್ಣ ವಾಸಿಸುವ ಸ್ಥಳವೆಲ್ಲ ದೇವಸ್ಥಾನ. ಕಾಪಾನೆ ಅಂದ್ರೆ ಅವನ್ನ ಪ್ರೊಟೆಕ್ಟ್ ಮಾಡುವವ, ಅಲ್ಲಿ ಅವನ ಎಲ್ರನ್ನು ಕಾಪಾಡುವ. ಅಲ್ಲಿ ಇರುವ ದ್ವಾರಪಾಲಕರೇ ಕೊಡಿ ತೋನ್றும் ತೋರಣವಾಯಿಲ್ ಕಾಪಾನೆ. ಕೊಡಿ ಅಂದ್ರೆ ಧ್ವಜ, ಪಟ್ಟವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವ್ರ ಫ್ಲಾಗ್ ಅದೆಲ್ಲ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದನ್ನ ನೋಡಿ ಕೊಡಿ ತೋನ್றிலும் ತೋರಣ ವಾಯಿಲ್ ಕಾಪಾನೆ. ತೋರಣ ವಾಯಿಲ್ ಅಂದ್ರೆ ತೋರಣ ಎಲ್ಲ ಹಾಕಿರುವ ಆ ಒಂದು ಬಾಗಿಲಲ್ಲಿ ನಿಂತಿದ್ದಾರೆ, ಅದನ್ನ ಪ್ರೊಟೆಕ್ಟ್ ಮಾಡ ಆ ಮನುಷ್ಯ. ಮಣಿ ಕದವಂ ತಾಳ್ತಿರವಾಯ್. ಮಣಿ ಅಂದ್ರೆ ಮಣಿಗಳೆಲ್ಲ, ಪ್ರೀಶಿಯಸ್ ಜೆಮ್ಸ್ ಎಲ್ಲ ಪೋಣಿಸಿರುವ ಈ ಬಾಗಿಲನ್ನು ತೆಗೆಯಬಾರದೆ. ತಾಳ್ತಿರವಾಯ್, ತೆಗೆಯಬಾರದೆ ನೀನು ಅಂತ ಕೇಳ್ತಾಳೆ. ಆಯರ್ ಸಿರಿಮಿಯರೋ ಉಮಕ್. ನಾವೆಲ್ರೂ ಯಾರಂತ ತಿಳ್ಕೊಂಡಿದ್ದೀರಾ? ನಾವೆಲ್ಲ ಸಿರ್ ಅಂದ್ರೆ ಚಿಕ್ಕ ಚಿಕ್ಕ ಹೆಣ್ಣು ಹುಡುಗಿಯರು. ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಾಲೆ ವಾಯ್ ನೇಂದಾನ್. ಅವನು ಕೃಷ್ಣ ಏನ್ ಮಾಡಿದಾನೆ? ನೆನ್ನಾಲೆ ಅಂದ್ರೆ ಎಸ್ಟರ್ಡೇ, ನೆನ್ನೆ. ನೀವೆಲ್ಲ ಕೃಷ್ಣನನ್ನು, ಆ ಚಿಕ್ಕ ಹುಡುಗ ಕೃಷ್ಣ ಇದಾನಲ್ಲ, ಅವನನ್ನೆಲ್ಲ ಕಾವಲ್ಗಾಗಿ ನಿಂತಿದ್ದೀರಲ್ಲ. ನೆನ್ನೆ ಇವನು ನಮ್ಮ ಹತ್ರ ಬಂದ್ ಏನ್ ಹೇಳ್ದ ನಿಮಗ್ ಗೊತ್ತಾ? ನಾಳೆ ನೀವು ನಮ್ಮನೆಗ್ ಬನ್ನಿ, ನೀವು ಬಂದ್ರೆ ನಾನ್ ನಿಮ್ಗೆ ಪರೈ ಅಂತ ಒಂದು ವಾದ್ಯವನ್ನು ಕೊಡ್ತೀನಿ, ನಿಮ್ಗೆ ಕೃಪೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂತ ಅವಳು ಹೇಳ್ತಾಳೆ. ಕೃಷ್ಣ ಕರೆದಿದ್ದಾನೆ, ನಾನು ಇಲ್ಲಿ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಮಗೆ ಈಗ ಆ ಪರೈ ವಾದ್ಯ ಬೇಕು, ಭವಿಷ್ಯದಲ್ಲಿ ನಮಗೆ ಗೋಲೋಕಕ್ಕೂ ಹೋಗಬೇಕು. ಆದ್ರಿಂದ ಈ ಅರೈ ಪರೈ ಮಾಯನ್ ಅಂದ್ರೆ ಮಾಯಾಜಾಲಕ. ಕೃಷ್ಣ ತುಂಬಾ ಮಾಯಾಜಾಲಕದವನು. ಸೊ ಇವತ್ ಬಾ ಅಂತ ಹೇಳಿದಾನೆ, ನಾಳೆ ಅಲ್ಲಿ ಹೋಗಿ ನಾನು ನಿಂತ್ರೆ, ನಾನು ಅವ್ನು ಹೇಳಿದ ತಕ್ಷಣ ಅಲ್ಲಿ ಹೋಗಿ ನಿಂತ್ರೆ ಅವನು ನಿಜವಾಗ್ಲೂ ಪರೈ ಕೊಡ್ತಾನ ಇಲ್ಲ ಬಾ ಅಂತ ಹೇಳ್ತಾನ, ನಮ್ಗೆ ಕೃಪೆಯನ್ ಕೊಡ್ತಾನ ಅಂತೆಲ್ಲ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಅವನ್ ಮಾಯಾಜಾಲಕ. ಅಲ್ಲಿ ಹೋಗಿದ ತಕ್ಷಣ ಅವನು ನಾನೇನ್ ಕರ್ದೇ ಇಲ್ಲ ಅಂತ ಹೇಳ್ಬಿಟ್ರೆ ಅದು ಕಷ್ಟ. ಅದಕ್ಕೆಪ್ಪ ಅವ್ನ್ ಹೇಳಿದ ತಕ್ಷಣ ನಾವು ಬಂದಿದೀವಿ, ಅದಕ್ಕೆ ನನ್ನನ್ನ
ಬಿಡು ಅಂತ ಹೇಳ್ತಾ ಇದ್ದಾನೆ. ಮಣಿವಣ್ಣನ್ ಅಂದ್ರೆ ನೀಲಿ ಕಲರ್ ಬಣ್ಣದ ಭಗವಂತ. மணிவண்ணன் ನೆನ್ನಾಲೆ ವಾಯ್ ನೇಂದಾನ್ ತೂಯೋಮಾಯ್ ಬಂದೋಂ. ನಾವೆಲ್ಲ ಶುದ್ಧವಾಗಿ ಬಂದಿದೀವಿ, ಅವನನ್ನ ನೋಡಕ್ಕೆ ಹಂಗೆ ಹಿಂಗೆ ಓಡ್ ಬಂದಿಲ್ಲ. ನಾವು ಮುಂಜಾನೆ ಎದ್ದು ಸ್ನಾನ ಮಾಡಿ ಸಂಪೂರ್ಣ ಶುದ್ಧವಾಗಿ ನಾವು ಬಂದಿದೀವಿ. ಶುದ್ಧ ಅಂದ್ರೆ ಇಲ್ಲಿ ದೇಹದ ಶುದ್ಧಿ ಮಾತ್ರ ಅಲ್ಲ, ದೇಹ ಶುದ್ಧಿ ಬೇಕು ಮುಖ್ಯ, ಬಟ್ ಬರುವ ರಸ್ತೆ ಫುಲ್ ಆಗಿ ಅವ್ರು ಬರ್ತಾ 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 ಯಾವ ಇದು ಬಂದ್ರು ಅವರು ಆ ಮಾತುಗಳೆಲ್ಲ ಮೊದ್ಲೇ ಹೇಳ್ದಂಗೆ ಕೃಷ್ಣನ ಲೀಲೆಯ ಬಗ್ಗೆನೆ ನೆನೆಸ್ಕೊಂಡು ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಬರ್ತಾ ಇದ್ರು. ನಾವು ಭಗವಂತನ ಹೆಸರನ್ನು ತೆಗೆದುಕೊಳ್ಳುವುದರಿಂದ ನಮ್ಮೊಳಗಿನ ಅಶುದ್ಧತೆಯು ಶುದ್ಧವಾಗ್ಬಿಟ್ಟಿದೆ. ಅಂದ್ರೆ ಚೇತೋದರ್ಪಣ ಮಾರ್ಜನಂ ಹೇಳ್ತಾರಲ್ಲ ಚೈತನ್ಯ ಮಹಾಪ್ರಭುಗಳು, ಚೇತೋದರ್ಪಣಂ ನಮ್ಮೊಳಗಿರ ಆ ಎಲ್ಲ ಮಿರರ್ ಮೇಲೆ ಹೆಂಗೆ ಫುಲ್ ಡಸ್ಟ್ ತುಂಬಿದ್ರೆ ಮುಖ ಕಾಣೋದು, ಅವಾಗ ಅದನ್ನ ಕ್ಲೀನ್ ಮಾಡಿದ್ರೇನೆ ಮುಖ ಕಾಣತ್ತೆ. ಆ ರೀತಿಯಲ್ಲಿ ನಾವೆಲ್ಲ ನಾಮ ಜಪ ಮಾಡಿ 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 ನಮ್ಮ ಒಳಗಿನ ಆ ಕೊಳೆಯನ್ನು ಎಲ್ಲ ತೆಗೆದು ಹಾಕ್ಬಿಟ್ಟಿದೀವಿ. ಆ ಭಗವಂತನ ನಾಮವನ್ನು ನಿರಂತರವಾಗಿ ಜಪಿಸುವುದರಿಂದ ನಮ್ಮ ಹೃದಯ ಸ್ವಚ್ಛವಾಗ್ಬಿಟ್ಟಿದೆ. ನಾವು ಆದ್ರಿಂದ ಇಲ್ಲಿ ಸ್ವಚ್ಛತೆ ಜೊತೆಗೆ ನಾವಿಲ್ಲಿ ಬಂದಿದೀವಿ ಅಂತ ಹೇಳ್ತಾರೆ. ಅದ್ ಮಾತ್ರ ಅಲ್ಲ, ನಾವಿಲ್ಲಿ ಬರಕ್ಕೆ ಇನ್ನೊಂದು ಕಾರಣ ಇದೆ. ಏನು ಅಂದ್ರೆ ತುಳಿಯೆಲ್ಲ ಪಾಡುವಾನ್, ಭಗವಂತನನ್ನು ಎಬ್ಬಿಸಿ ಆತನ ಮಹಿಮೆಗಳನ್ನು ಹಾಡುವುದಕ್ಕೂ ನಾವು ಇಲ್ಲಿ ಬಂದಿದ್ದೀವಿ. ಅವನನ್ನು ಚೆನ್ನಾಗಿ ಅವನು ಹೇಳ್ಬೇಕಾದ್ರೇನೆ ಅವನ ಮಹಿಮೆಗಳನ್ನು ಹಾಡಿ ಸುಖವಾಗಿ ಒಂದು ಹಾಡಿನಿಂದ ಅವನನ್ನು ಎಬ್ಸಕ್ ಬಂದಿದ್ದೀವಿ. ನಾವು ಅವನಲ್ಲಿ ಏನನ್ನಾದ್ರೂ ಕೇಳಕ್ಕೆ ಅಂತ ಬಂದಿದ್ರೆ ಅವನ ಅಫಿಷಿಯಲ್ ಟೈಮ್ ಅಂದ್ರೆ ತನ್ನ ನ್ಯಾಯಾಲಯದಲ್ಲಿ ಅವನ್ ಯಾವಾಗ ಫ್ರೀ ಆಗಿರ್ತಾನೋ ಅಲ್ಲಿ ನ್ಯಾಯ ಹೇಳಕ್ ಕೂತಿರ್ತಾನೋ ಅಲ್ಲಿ ಹೋಗಿ ನಾವು ಕೇಳ್ಕೊತಾ ಇದ್ವಿ. ಇಲ್ಲಿ ಅವನ ಹತ್ರ ಅದ್ಬೇಕು ಇದ್ಬೇಕು, ಇಲ್ಲ ಈ ಕಷ್ಟ ಇದೆ ಆ ಕಷ್ಟ ಅಂತ ಹೇಳಕ್ ಬಂದಿಲ್ಲ. ನಾವೆಲ್ಲರೂ ಕೃಷ್ಣನನ್ನು ಎಚ್ಚರಗೊಳ್ಳುವುದನ್ನು ಆನಂದಿಸಲು ಬಯಸುತ್ತೇವೆ. ಆದ್ರಿಂದ ನೀವು ಬಾಗಿಲನ್ನು ನಮಗೆ ತೆರೆದ್ರೇನೆ ಇದು ಸಾಧ್ಯವಾಗತ್ತೆ, ತೆಗೆದುಕೊಡು ಅಂತ ಹೇಳ್ತಾರೆ. ಈ ಮಾತೆಲ್ಲ ಕೇಳ್ಬಿಟ್ಟು ಅವ್ರ ಮೇಲೆ ಪೂರ್ಣ ವಿಶ್ವಾಸ ಅಂತೂ ಈ ಕಾವಲ್ಗಾರರಿಗೆ ಬಂದ್ಬಿಟ್ಟಿದೆ. ಆದ್ರೆ ಇವ್ರ ಮಾತು ಅಷ್ಟೊಂದು ಸುಂದರವಾಗಿ ಮಾತಾಡ್ತಿದಾರಲ್ಲ, ಅದಕ್ಕೆ ಈ ಕಾವಲ್ಗಾರರಿಗೆ ಇನ್ನೂ ಸ್ವಲ್ಪ ಹೊತ್ತು ಅವ್ರನ್ನ ಅಲ್ಲೇ ನಿಲ್ಸ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಇವರೆಲ್ಲ ಹೇಳಿದನ್ನ ಕೇಳಿಸ್ಕೊಂಡ್ ಕೂತಿದ್ರೆ ಸುಖವಾಗಿದೆ ಅಂದ್ಬಿಟ್ಟು ಅಲ್ಲೇ ನಿಲ್ಸೋಣ ಅಂದ್ಬಿಟ್ಟು ಅವರು ಪ್ಲಾನ್ ಮಾಡ್ತಾರೆ. ಅವರ ಮುಖ, ಆ ಭಾವ, ಅವ್ರ ಮಾತುಗಳನ್ನೆಲ್ಲ ನೋಡ್ಬಿಟ್ಟು ಆಂಡಾಳ್ಗೆ ಇದು ತಿಳಿದೋಯ್ತು. ಓ, ಇವರು ನಮ್ಮನ್ನ ಒಳಗ್ ಬಿಡಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾರೋ ಇಲ್ವೋ ಅಂದ್ಬಿಟ್ಟು ಅದಕ್ಕೆ ಅವಳು ವಾಯಾಲ್ ಮುನ್ನ ಮಾತ್ರಾದೆ ಅಮ್ಮ, ನೀವು ಆಹ್ಲಾದಕರು ಆಲೋಚನೆಗಳನ್ನು ಹೊಂದಿದವರು, ದಯವಿಟ್ಟು ಮನ ನೋವಂತೆ ಏನೋ ಹೇಳ್ಬಿಡ್ಬೇಡಿ. ನೀವು ತುಂಬಾ ಎತ್ತರವಾಗಿದ್ದೀರಾ, ಮತ್ತೆ ಸಾಕಷ್ಟು ಶಕ್ತಿ ಅಲ್ಲಿ ತುಂಬಿಕೊಂಡಿದ್ದೀರಾ. ನಾವು ನೋಡಿ, ನಾವು ಎಷ್ಟು ಚಿಕ್ಕ ಹುಡುಗಿರು ಲಂಗ ದಾವಣಿ ಹಾಕೊಂಡು ಇಲ್ಲಿ ಬಂದಿದೀವಿ. ನೀನು ನೇಯ ನಿಲೈಕದವು ನೀಕ್, ನಿಮ್ಮ ಸ್ವಂತ ಮನೆಯ ಮಕ್ಕಳಂಗೆ ನಮ್ಮನ್ನು ಭಾವಿಸಿ ನಮಗಾಗಿ ಪ್ರೀತಿಯಿಂದ ಆ ಬಾಗಿಲನ್ನು ತೆಗೆದು ಅನುಗ್ರಹಿಸು. ಈ ರೀತಿಯಾಗಿ ಅವರು ದ್ವಾರಪಾಲಕರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ದ್ವಾರಪಾಲಕರನ್ನು ಅವರು ಇನ್ನೂ ನಿಲ್ಲಿಸುವುದು ಸರಿಯಲ್ಲ ಅಂತ ಅವ್ರು ಇವಾಗ ಅನ್ನಿಸ್ತು. ಆದ್ರಿಂದ ಅವನು ಬಾಗಿಲನ್ನು ತೆರೆದು ಒಳಗೆ ಪ್ರವೇಶಿಸಲು ಅವ್ರನ್ನೆಲ್ಲ ಹೇಳ್ತಾ ಇದ್ದಾನೆ. ಈ ಪಾಸುರದಿಂದ ಇದೆ, ಈ ಹೋಲ್ ಪಾಸುರ ಇಷ್ಟೇ. ಅವ್ರ ಬಾಗಲ್ ತೆಗಿಯೋವರೆಗೂ ಅವನ ಹತ್ರ, ಆ ದ್ವಾರಪಾಲಕರ ಹತ್ರ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದೇ ಈ ಪಾಸುರದ ಮೇನ್ ಇದು. ಸೊ ಈ ಪಾಸುರದಿಂದ ನಾವ್ ಏನ್ ಕಲಿತಿದೀವಿ ಅಂತಂದ್ರೆ, ಭಗವಂತನನ್ನು ಆರಾಧಿಸಲು ಹೋದಾಗ ನಾವು ಕೆಲವು ಶಿಷ್ಟಾಚಾರಗಳನ್ನು ಅನುಸರಿಸಬೇಕು. ದೇವರ ಹತ್ತಿರ ಪ್ರವೇಶಿಸುವಾಗ ನಾವು ದೇಹ ಮತ್ತು ಮನಸ್ಸಿನಲ್ಲಿ ಪರಿಶುದ್ಧರಾಗಿರಬೇಕು ಮತ್ತು ಸಾಮಾನ್ಯ ವಸ್ತ್ರವನ್ನು ಧರಿಸಿರಬೇಕು. ಅಂದ್ರೆ ವೈಷ್ಣವ ಡ್ರೆಸ್. ನಾವು ಮನೇಲಿ ಮಾಡ್ಬೇಕಾದ್ರೆ ಸಮಟೈಮ್ಸ್ ನೈಟಿಯಲ್ಲೇ ಹೋಗಿ ಮಾಡ್ಬಿಡ್ತೀವಿ ಭಗವಂತನಿಗೆ ಆರಾಧನೆ ಎಲ್ಲ.
ಇಲ್ಲಿ ಆಕ್ಚುಲಿ ನಮ್ಮ ಪಂಚರಾತ್ರ ವಿಧಿಗೆಲಲ್ಲಿ ಸಿಂಪಲ್ ಆಗಿರ್ಬೇಕು, ಡ್ರೆಸ್ ತುಂಬಾ ಗ್ರ್ಯಾಂಡ್ ಆಗಿ ಹೋಗ್ಬೇಕು ಅಂತಲ್ಲ, ಬಟ್ ಅಟ್ ಲೀಸ್ಟ್ ಒಂದು ವೈಷ್ಣವ ಅಟೈರ್ ಅಲ್ಲಿ ಭಗವಂತನ ಮುಂದೆ ಹೋಗ್ಬೇಕು. ಅವ್ರ ಮುಂದೆ ಹೋದ, ಈಗ ನೆಂಟ್ರೆಲ್ಲ ಅಥವಾ ಯಾರಾದ್ರೂ ಗೆಸ್ಟ್ ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ನಮ್ಮ ಮುಖ ನಮ್ಮ ಕೂದ್ಲು ಎಲ್ಲ ಸರಿಯಾಗಿಲ್ಲ ಅಂದ್ರೆ ನಾವು ಯಾವ ರೀತಿಯಲ್ಲಿ ನಾವು ಅವ್ರ ಮುಂದೆ ಹೋಗಿ ಹಂಗೆ ನಿಂತ್ಕೋತೀವ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ತಲೆ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ರೀತಿಯಲ್ಲಿ ನಾವು ಇಲ್ಲೂ ಭಗವಂತನ ಮುಂದೆ ಹೋದಾಗ್ಲೂ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೆಟರ್ ಆಗಿರ್ಬೇಕು ನೋಡಕ್ಕೆ ಅಂತ ಹೇಳ್ತಾರೆ. ನಮ್ಮ ನಡವಳಿಕೆಯೂ ಸಹ ಭಕ್ತರ ದೈವಿಕ ಆಲೋಚನೆಗಳಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಬಾರದು. ನಾವು ಒಂದು ಕುಟುಂಬದಂತೆ ಭಾವಿಸಿ ಭಗವಂತನನ್ನು ಆನಂದಿಸಬೇಕು ಮತ್ತು ದೈವಿಕ ಅನುಭವವನ್ನು ಹಂಚಿಕೊಂಡು ಎಲ್ಲರನ್ನೂ ಅನುಭವಿಸಬೇಕು. ಸೊ ಇವಳ ಆಂಡಾಳು ಒಬ್ಳೆ ಹೋಗೋದಿಲ್ಲ, ಅವಳು ಗುಂಪು ಗುಂಪು ಎಲ್ರನ್ನೂ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ನಾವು ಯಾವತ್ತು ಭಗವಂತನ ಸೇವೆ ಮಾಡಕ್ ಹೋದಾಗ್ಲೂ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು. ಒಬ್ರೇ ನಮ್ ಫ್ಯಾಮಿಲಿ ಮಾತ್ರ ಹೋಗ್ತೀವಪ್ಪ, ನಾವ್ ಮಾತ್ರ ಎಲ್ಲ ಭಗವಂತನ ಕೃಪೆ ಪಡ್ಕೋತೀವಿ ಅನ್ನೋ ಒಂದು ಭಾವನೆ ನಮ್ಮೊಳಗೆ ಇರಬಾರ್ದು. ಮತ್ತೆ ಯಾವ ರೀತಿಯಾದ ಒಂದು ಮಾತು ಇನ್ನೊಬ್ಬರಿಗೆ ಹರ್ಟಿಂಗ್ ಆಗಿ ಅವರಿಗೆ ನೋವು ಕೊಡುವ ಹಾಗೆ ನಾವು ಯಾವುದೇ ರೀಸನ್ ಇರ್ಬೋದು, ಬಟ್ ಆದ್ರೆ ಅದನ್ನ ಅವ್ರಿಗೆ ನೋವು ಕೊಡುವ ಹಾಗೆ ಮಾತಾಡಬಾರದು. ಆಚಾರ್ಯರು ನಮ್ಮ ಮಧ್ಯಸ್ಥರು, ಅವರು ನಮ್ಮನ್ನು ಭಗವಂತನ ಬಳಿಗೆ ಕೊಂಡು ಹೋಗುತ್ತಾರೆ. ಆದ್ರಿಂದ ಅವರನ್ನು ಭಗವಂತನ ಹಾಗೆ ನಾವು ಭಾವಿಸಿ ಸೇವೆಯನ್ನು ಅವ್ರಿಗೆ ಮಾಡ್ಬೇಕು. ನಾವು ಅದನ್ನ ಭಗವದ್ಗೀತಾ 4.34 ಅಲ್ಲಿ ನೋಡ್ತಾ ಇದೀವಲ್ಲ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಾಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಅವರು ತತ್ವದರ್ಶಿ ನಮ್ಗೆ. ಸೊ ಆದ್ರಿಂದ ಅವ್ರಿಗೆ ಫುಲ್ ರೆಸ್ಪೆಕ್ಟ್, ತುಂಬಾ ಹಂಬಲ್ ಆಗಿ ಅವ್ರನ್ನ ನಾವು ಅವ್ರ ಹತ್ರ ಮಾತಾಡ್ಬೇಕು, ಅವ್ರ ಹತ್ರ ಕೇಳ್ಕೊಳ್ಬೇಕು. ಅವರಿಗೆ ನಮ್ಮ ಆಸೆಗಳು, ನಮ್ಮ ಅಪೂರ್ಣತೆ ಮತ್ತು ನಮ್ಮ ದುರ್ಭಾಗ್ಯ ಇದ್ರ ಬಗ್ಗೆ ಎಲ್ಲ ನಮ್ಮ ಗುರುಗಳಿಗೆ ಗೊತ್ತಿರುತ್ತೆ. ನಮ್ಮ ಆಸೆಗಳಿಂದ, ಅಪೂರ್ಣತೆಯಿಂದ ನಾವು ಬಹಳ ತಪ್ಪು ಮಾಡ್ತೀವಿ, ಪಾಪವನ್ನು ಸೇರಿಸ್ಕೊಳ್ತಾ ಇದೀವಿ. ಅದರಿಂದ ನಮ್ಮನ್ನು ಅವರು ಆನೆಗೆ ಹೋಲಿಸ್ತಾರೆ. ಯಾಕೆ ಅಂದ್ರೆ ಶ್ರೀಮದ್ ಭಾಗವತಮಲ್ಲಿ 6.1.10 ಕ್ವಚಿನ್ನಿರ್ವತತೆ ಅಭದ್ರಾತ್ ಕ್ವಚಿಚ್ಚರತಿ ತತ್ ಪುನಃ ಪ್ರಾಯಶ್ಚಿತ್ತಂ ಮತೋ ಭಾರ್ತಂ ಮನ್ಯೇ ಕುಂಜರ ಶೌಚವತ್. ಏನ್ ಹೇಳ್ತಾರೆ, ನಾವು ತುಂಬಾ ಅಲರ್ಟ್ ಆಗಿರ್ಬೇಕಂತೆ. ಯಾಕಂದ್ರೆ ನಾವು ಮತ್ತೆ 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 ಒಂದೇ ಪಾಪಗಳನ್ನೆಲ್ಲ ಮಾಡ್ತಾ ಇದೀವಿ, ಅಗೇನ್ ಅಂಡ್ ಅಗೇನ್ ಮಾಡ್ತಾ ಇದೀವಿ. ಹೇಗೆ ಅಂದ್ರೆ ಆನೆ ಸ್ನಾನ ಮಾಡ್ಕೊಂಡು ಹೊರಗೆ ಹೋದ್ರು ಅದು ಧೂಳು ಮತ್ತೆ ಮಣ್ಣನ್ನ ಎತ್ತಿ ತನ್ನ ತಲೆ ಮೇಲೆ ಹಾಕೊಂಡು ಮತ್ತೆ ನಾವು ಪಾಪಗಳನ್ನೆಲ್ಲ ಮಾಡ್ಕೊಂಡು ಮತ್ತೆ ಮತ್ತೆ ಇಲ್ಲೇ ಈ ಭೂಲೋಕದಲ್ಲೇ ಬಂದು ಹುಟ್ಟಿ ನಾವು ಹೋಗ್ತಾ ಇರ್ತೀವಿ. ಸೊ ಆದ್ರಿಂದ ನಾವು ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಂತೆ. ಇದರಿಂದ ಹೊರಗ್ ಬರಕ್ಕೆ ಒಂದೇ ಕಾರಣ, ಅಟೋನ್ಮೆಂಟ್, ಪ್ರಾಯಶ್ಚಿತ್ತ. ಪರೀಕ್ಷಿತ್ ಮಹಾರಾಜರು ಒಂದು ಮನುಷ್ಯ ಹೇಗೆ ಈ ಪಾಪ ಕರ್ಮಗಳಿಂದ ಹೊರಗಡೆ ಬರ್ಬೇಕು ಮತ್ತೆ ಅವರು ನರಕಕ್ಕೆ ಹೋಗದೆ ಇರಕ್ಕೆ ಏನಪ್ಪಾ ಕಾರಣ ಅಂತ ಸುಖದೇವ ಗೋಸ್ವಾಮಿ ಹತ್ರ ಕೇಳ್ದಾಗ ಅವ್ರು ಹೇಳಿದ್ರು, ಪ್ರಾಯಶ್ಚಿತ್ತ ಒಂದೇ ಕಾರಣ. ನಾವೇನ್ ಮಾಡ್ತೀವಿ, ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೀವಿ, ಪಾಪಗಳನ್ನು ಸೇರಿಸಿಕೊಂಡೇ ಹೋಗ್ತಾ ಇದೀವಿ. ಅದಂತೂ ಅಂದ್ರೆ ಜನ್ಮದಲ್ಲಿ ಪಾಪವನ್ನು ಸೇರಿಸ್ಕೊಂಡು ಹೋದಾಗ ದೊಡ್ಡ ಬಿಂದಿಗೆ ಫುಲ್ಲು ಬಿಂದಿಗೆ ಫುಲ್ಲು ತುಂಬಿಕೊಂಡು ಸೇರಿಸ್ಕೊಂಡೇ ಹೋಗ್ತಾ ಇದೀವಿ. ಸೊ ಅದಕ್ಕೆ ಉತ್ತರದಲ್ಲಿ ಏನ್ ಮಾಡ್ಬೇಕು ಇದರಿಂದ ಆಚೆ ಬರಕ್ಕೆ, ಆ ಪ್ರಾಯಶ್ಚಿತ್ತ ಅಂದ್ರೆ ಏನು ಅನ್ನೋದನ್ನು ಶ್ರೀಮದ್ ಭಾಗವತಂ 6.2.14 ಅದ್ರಲ್ಲಿ ಹೇಳ್ತಾ ಇದ್ದಾರೆ. 6.2.14 ಓಕೆ.
ಸಾಂಕೇತ್ಯಂ ಪರಿಹಾಸ್ಯಂ ವಾ ಸ್ತೋಭಂ ಹೇಳನಂ ಏವ ವಾ ವೈಕುಂಠ ನಾಮ ಗ್ರಹಣಂ ಅಸಸಗಃ ಅಶೇಷಗಃ ಹರಂ ವಿದುಹು. ಅಂದ್ರೆ ಭಗವಂತನ ನಾಮವನ್ನು ಯಾವನೊಬ್ಬ ತಗೋತಾನೋ ಅವನು ಈ ಪಾಪ ಕರ್ಮಗಳಿಂದ ಅವನಿಗೆ ಬಿಡುಗಡೆ ಸಿಗತ್ತೆ. ಅವನು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅಥವಾ ಜೋಕಲ್ ಆಗ್ಲಿ ಅಥವಾ ನೆಗ್ಲೆಕ್ಟ್ಫುಲ್ ಆಗ್ಲಿ ಏನೇ ಆದ್ರೂ ಆ ಯಾವ್ದೋ ರೀತಿಯಲ್ಲಿ ಅವನು ಭಗವಂತನ ನಾಮವನ್ನು ತೆಗೆದುಕೊಂಡ್ರೆ ಅವನಿಗೆ ಖಂಡಿತ ಈ ಪಾಪದಿಂದ ವಿಮೋಚನ ಸಿಗತ್ತೆ. ನಾವು ಇದನ್ನ ಅಜಾಮಿಲ ಕಥೆಯಲ್ಲಿ ನೋಡಿದೀವಿ. ಅವನಿಗೆ ಒಂದು ಸೆಕೆಂಡ್ ಚಾನ್ಸ್ ಅಂತ ಭಗವಂತ ಕೊಟ್ಟೇ ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ಅವನು ಅಷ್ಟೊಂದು ಪಾಪಗಳು ಮಾಡಿದ್ರು ಕೂಡ ಅವನು ಕೊನೆಯ ಮಾತು ಅವನು ಸಾಯ್ಬೇಕಾದ್ರೆ ಅವನು ಭಗವಂತನ ಆ ನಾಮವನ್ನು ತೆಗೆದುಕೊಂಡ. ಅಂದ್ರೆ ಭಗವಂತನ ನಾಮ ತಗೊಂಡಿಲ್ಲ, ಅವನ್ ಮಗನ ಹೆಸರನ್ನು ಕರೆದ. ಆದ್ರಿಂದನೇ ನಾವು ಈಗ ಮಗನ ಹೆಸರೆಲ್ಲ ಮಕ್ಕಳ ಹೆಸರು ಇಡ್ಬೇಕಾದ್ರೆ ಬೇರೆ ಬೇರೆ ಹೆಸರು ಇಡಕ್ ಬದಲು ಭಗವಂತನ ಹೆಸರು ಇಟ್ರೆ ಅದನ್ನ ಅಟ್ಲೀಸ್ಟ್ ಅವ್ರನ್ನ 100 ಸಲ ಕರೀತಾ ಇರ್ತೀವಿ ನಾವು. ಅಂತಹ ಒಂದು ಭಾಗ್ಯವನ್ನು ನಮಗ್ ಸಿಗತ್ತೆ. ಭಗವಂತನ ನಾಮವನ್ನು ಬಾಯಲ್ಲಿ ಹೇಳಕ್ಕೆ ನಮ್ಗೊಂದು ಭಾಗ್ಯ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಈ ಚಾಂಟಿಂಗ್ ಎಲ್ಲ ನಮ್ಗೆ ಯಾರ ಹೆಲ್ಪ್ ಮಾಡೋದು ಈ ನಾಮ ಜಪ ಮಾಡಕ್ಕೆ? ಯಾರು ಅಂದ್ರೆ ಮೇನ್ ಆಗಿ ಗುರುಗಳು. ಯಾಕೆ ಅಂದ್ರೆ ಗುರುಗಳ ಹತ್ರ ಫಸ್ಟ್ ಎತ್ತಿದ ತಕ್ಷಣನೇ ವಿ ಪ್ರಾಮಿಸ್ 16 ರೌಂಡ್ಸ್ ಮಾಡ್ತೀನಿ ಅಂತ. ಆವಾಗ್ಲೇ ಗುರುಗಳು ನಮ್ಮನ್ನ ಒಪ್ಕೊಳ್ಳೋದು ಶಿಷ್ಯರಾಗಿ. ಸೊ ಆದ್ರಿಂದ ಫಸ್ಟೇ ಎತ್ತಿದ ತಕ್ಷಣ ಒಂದು ಕಮಿಟ್ಮೆಂಟ್ ಅವ್ರ ಹತ್ರ ನಾವು ಮಾಡಿರ್ತೀವಿ. ಅವ್ರು ಹೇಳಿದ್ರೆ ನಾವು ಒಪ್ಕೋತೀವಿ, ಬಾಕಿ ಅವ್ರು ಹೇಳಿದ್ರೆ ಮಾಡ್ಬೇಕಲ್ಲ ಅನ್ಸತ್ತೆ ಅವ್ರ ಬಾಯಿಂದ. ಯಾಕಂದ್ರೆ ಅವರ ಆ ಒಂದು ಸೆಲ್ಫ್ ರಿಯಲೈಸೇಷನ್, ಅವರು ಭಗವಂತನನ್ನು ಅಷ್ಟು ಚೆನ್ನಾಗಿ ಅಂದ್ರೆ ಅರ್ಥ ಮಾಡ್ಕೊಂಡಿರ್ತಾರೆ. ಅವರ ಮುಖದಿಂದ ಬರುವ ಒಂದೊಂದು ಮಾತು ನಮ್ಗೆ ಮನಸ್ಸಿನೊಳಗೆ ಹೋಗಿ ಅದನ್ನ ನಮ್ಮನ್ನೇ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡತ್ತೆ. ಸೊ ಅದ್ರಿಂದ ಇಂತಹ ಒಂದು ಮಹಾನರ ಮಾತುಗಳನ್ನ ನಾವು ಕೇಳ್ಬೇಕಾದ್ರೆ ನಮ್ಮ ಮನಸ್ಸು ಟ್ರಾನ್ಸ್ಫಾರ್ಮ್ ಆಗೋಗುತ್ತೆ. ಅದರಿಂದ ಕ್ಲಿಯರ್ ಏನ್ ಕ್ಲಿಯರ್ ಅಂದ್ರೆ ಆಚಾರ್ಯರು ನಮ್ಗೆ ಭಗವಂತನ ಕೃಪೆ ಇದೆಯಲ್ಲ ಅದಕ್ಕೆ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆ ಇಗ್ನೋರೆನ್ಸ್ ಇದ್ರಲ್ಲಿ ಇರುವ ನಾವು ಆ ಕತ್ತಲಲ್ಲಿ ಇರುವುದರಿಂದ ನಮ್ಗೆ ಬೆಳಕನ್ನು ಅವರೇ ತೋರಿಸ್ತಾರೆ. ಅವ್ರು ಹೇಗ್ ತೋರಿಸ್ತಾರೆ ಅಂದ್ರೆ ಆಚಾರ್ ಪ್ರಚಾರ್. ಮೊದ್ಲು ಅವರು ಆಚಾರವನ್ನು ಪಾಲಿಸ್ತಾರೆ, ಅವ್ರನ್ನ ನೋಡಿ ನಾವು ಕಲಿತೀವಿ. ಸೊ ನಾವು ಆದ್ರಿಂದ ಭಗವಂತನನ್ನು ನೋಡಿದಾಗ, ಅವರ ಮೂಲಕ ನಾವು ನೋಡಿದಾಗ ನಮ್ಮ ಮನಸ್ಸು, ನಮ್ಮ ಮೈಂಡ್, ನಮ್ಮ ಹೃದಯ ಮತ್ತು ಮನಸ್ಸು ಎರಡೂ ಟೋಟಲ್ ಆಗಿ ಭಗವಂತನ ಕಡೆಗೆ ಲೀನವಾಗಕ್ಕೂ ಅವ್ರಿಗೆ ಒಂದು ದೊಡ್ಡ ಕನೆಕ್ಷನ್ ಅವ್ರ ಹತ್ರ ಸಿಗಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇನ್ನು ಒಂದು ಶ್ಲೋಕ 3.16.5 ಅಲ್ಲಿ ಯನ್ ನಾಮಾನಿ ಚ ಗೃಹ್ಣಾತಿ ಲೋಕ ಬೃಹ್ಯತೆ ಕೃತಾಗಸಿ ಸೋ ಸಾಧುವಾದಸ್ತ ಕೃತಿಂ ಹಂತಿ ತ್ವಚಂ ಇವಾಮಯ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಬೈ ಚಾನ್ಸ್ ಆಗಿ ಏನಾದ್ರೂ ಒಂದು ತಪ್ಪನ್ನು ಮಾಡ್ಬಿಟ್ರೆ ಅದು ನಮ್ಮ ಗುರುಗಳಿಗೆ ಹೋಗಿ ಸೇರ್ಬಿಡುತ್ತಂತೆ. ಆತರ ನಾವು ಮಾಡ್ಬಾರ್ದು. ಹೇಗೆ ಅಂದ್ರೆ ಲೆಪ್ರಸಿ ಒಂದು ಸ್ಪಾಟ್ ಏನಾದ್ರೂ ಇದ್ರೆ ಮುಖವನ್ನು ಅಸಹ್ಯ ಮಾಡತ್ತಲ್ಲ, ಆತರ ಗುರುಗಳಿಗೆ ಒಂದು ಮಾರ್ಕ್ ಆಗೋಗತ್ತಂತೆ ನಮ್ಮಿಂದ. ನಾವು ಅದನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅದರ ಅನುವಾದ ನೋಡಿದ್ರೆ, ಶರೀರದ ಯಾವುದೇ ಭಾಗದಲ್ಲಿ ತೊನ್ನಿನ ಬಿಳಿ ಮಚ್ಚೆಯೊಂದು ಇಡೀ ಚರ್ಮವನ್ನು ಮಲಿನಗೊಳಿಸುವಂತೆ ಸೇವಕನೊಬ್ಬ ಮಾಡಿದ ತಪ್ಪು ಕೆಲಸವು ಜನಸಾಮಾನ್ಯರು ಅವನ ಒಡೆಯನನ್ನು ದೂರುವಂತೆ ಮಾಡುತ್ತದೆ. ಅದರಿಂದ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಗುರುಗಳಿಗೆ ಅಪರಾಧವನ್ನು ಮಾಡಬಾರ್ದು. ನಮ್ಮಿಂದ ಗುರುಗಳಿಗೆ, ನಾವು ಇನ್ನೊಬ್ರು ವೈಷ್ಣವರನ್ನ ಏನಾದ್ರು ತಪ್ಪು ಹೇಳಿದ್ರು ಏನಾಗತ್ತೆ ಅಂದ್ರೆ ನಮ್ಮ ಗುರುಗಳಿಗೆ ಹೋಗಿ ಅದು ಅಫೆಕ್ಟ್ ಆಗತ್ತೆ. ಅವ್ರಿಗೆ ನಾವು ಕರ್ಮವನ್ನು ಸೇರಿಸ್ಕೊಡ್ಬಾರ್ದು. ನಾವು ಅದರಿಂದನೇ ಯಾರನ್ನು ಬ್ಲೇಮ್ ಮಾಡಬಾರ್ದು. ಇನ್ನೊಂದು ಡಿವೋಟಿನ ಇನ್ನು ಅವರು ಭಗವಂತದ ಅಂಶ ಅಂತ ಅನ್ಕೊಂಡು ಅವ್ರು ತಪ್ಪಾಡಿದ್ರು ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಅವಳು ಹೇಳ್ಬೇಕು. ಅದನ್ನ ನಮ್ ಕೈಲಿ ಹೇಳಕ್ ಆಗದೆ ಇದ್ರೆ, ಅವ್ರನ್ನ ನಮ್ಮನ್ನು ಒಪ್ಕೊಳ್ದೆ ಇದ್ರೆ, ಅವ್ರಿಗೆ ಯಾರು ಕ್ಲೋಸು ಅಥವಾ ಈ ದೊಡ್ಡವ್ರು ಯಾರಾದ್ರೂ, ಹಿರಿಯವರು ಸೀನಿಯರ್ಸ್ ಯಾರಾದಿದ್ರೆ ಅವರ ಮೂಲಕ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆದ್ರೆ ನಾವು ಅವರ ಮುಂದೆ ತಪ್ಪನ್ನು ಮಾಡಿ ಅವ್ರನ್ನ ನಾವು
ಭಗವಂತನಿಗೆ ಕಷ್ಟವನ್ನು ಕೊಡಬಾರ್ದು. ಒಬ್ಬ ವೈಷ್ಣವನು ಪೂರ್ಣವಾಗಿ ಅರ್ಹನಾಗಿರ್ಬೇಕಾದ್ರೆ ಭಗವಂತನ ವೈಷ್ಣವನಾದ ಯಾರೇ ಆಗಲಿ ದೇವತೆಗಳಲ್ಲಿ ಎಲ್ಲಾ ಸದ್ಗುಣಗಳಲ್ಲಿ ವೃದ್ಧಿಗೊಳಿಸಿ ಚೈತನ್ಯ ಚರಿತಾಮೃತದಲ್ಲಿ 26 ಅರ್ಹತೆಗಳನ್ನು ಪ್ರತಾಪಿಸಲಾಗಿದೆ. ಒಬ್ಬ ಭಕ್ತನ ಪ್ರಜ್ಞೆಯು ಬೆಳೆದಂತಲ್ಲ ತನ್ನಲ್ಲಿರುವ ವೈಷ್ಣವ ಗುಣಗಳನ್ನು ಹೆಚ್ಚಿಸ್ಕೊಳ್ಬೇಕು, ದೋಷ ಹಿರಿತರಾಗಿರಬೇಕು. ಯಾಕಂದ್ರೆ ಭಕ್ತನು ಮಾಡಿದ ಅಪರಾಧವು ದೇವ ಪರಮೋ ಪುರುಷನ ಮೇಲಿನ ಒಂದು ಕಳಂಕವಾಗ್ಬಿಡತ್ತೆ. ಭಕ್ತನಾದ ಕರ್ತವ್ಯವೇನಾಗಲಿ ಇತರರೊಂದಿಗೆ ವ್ಯವಹಾರದಲ್ಲಿ ಜಾಗೃತವಾಗಿರಬೇಕು. ಅದರೊಂದಿಗೆ ನಾವು ವ್ಯವಹಾರವನ್ನು ನಮ್ಮಲ್ಲೇ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಈ ಭಾಗವತದಲ್ಲಿ, ಈ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಭಕ್ತಿ ಮಾರ್ಗವನ್ನು ಚೂಸ್ ಮಾಡ್ಕೊಂಡಿದ್ದು ದೊಡ್ಡಲ್ಲ. ಎಷ್ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನಮ್ಮೊಳಗೆ ನಾವು ಅಪ್ಲೈ ಮಾಡ್ಕೋತೀವಿ, ಎಷ್ಟು ನಾವು ಇನ್ನೊಬ್ಬರಿಗೆ ನೋವಾಗ್ದಂಗೆ ನಡ್ಕೋತೀವಿ, ಎಷ್ಟು ಭಗವಂತನ ಸೇವೆಯಲ್ಲಿ ನಮ್ಮನ್ನೇ ನಾವು ಲೀನ ಪಡಿಸ್ಕೋತಾ ಇದೀವಿ, ಎಷ್ಟು ನಾವು ಭಗವಂತನ್ಗೆ ಮಾಡಕ್ಕೆ ಆಸೆ ಪಡ್ತಾ ಇದೀವಿ, ನಮ್ಮೊಳಗಿನ ಆ ಸ್ವಚ್ಛತೆಯನ್ನು ನಾವು ಯಾವಾಗ ಮಾಡ್ಕೊಂಡು ಭಗವಂತನ ಹತ್ರ ಹೋಗ್ತಿದೀವಿ ಅಂತ ನಾವು ಅದನ್ನ ಬಯಸ್ತಾ ಇರ್ಬೇಕು. ಭಗವಂತ ನಮ್ಮ ಆಸೆಗಳನ್ನ ನೋಡಿ ಅವನು ಎಷ್ಟು ಬೇಗ ನಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಅವ್ರ ಕೈ ಕಾದ್ಕೊಂಡು ಕೂತಿರ್ತಾರಂತೆ. ಅದಕ್ಕೆ ನಾವು ಅವ್ರಿಗೆ ಒಂದು ಸಂತೋಷವನ್ನು ನಮ್ಮಿಂದ ನಾವು ಕೊಟ್ಟು ಗುರು ಮತ್ತೆ ಭಗವಂತನಿಗೆ ನಮ್ಮನ್ನು ಈಸಿಯಾಗಿ ಕರ್ಕೊಂಡು ಹೋಗಕ್ಕೆ ನಾವೇ ಒಂದು ರಸ್ತೆಯನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಇವತ್ತಿನ ಈ ಪಾಸುರವನ್ನು ಮುಗಿಸ್ಕೊತೀನಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಈ ಪಾಸುರದಲ್ಲಿ ಏನೇ ತಪ್ಪು ಹೇಳಿದ್ರು ಅದೆಲ್ಲ ನನ್ನ ಒಂದು ಇದಕ್ಕೆ ಸೇರತ್ತೆ. ಬಟ್ ಏನೇ ಒಳ್ಳೇದು ನೀವು ತಿಳಿಸ್ಕೊಂಡಿದ್ದು ಎಲ್ಲ ನನ್ನ ಗುರುಗಳಿಗೆ ಹೋಗಿ ಸೇರತ್ತೆ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸೊಗಸಾಗಿ ವರ್ಣಿಸಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಹರ್ ಗ್ರೇಸ್ ಗೋಪಿಗಣ ಗೀತಾ ಮಾತಾಜಿ ಕಿ ಜೈ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಯಾರಿಗಾದ್ರೂ ಏನಾದ್ರು ಹೇಳೋದಿದ್ರೆ ಅನ್ಮ್ಯೂಟ್ ಮಾಡಿ ಹೇಳಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಇನ್ನ 3 ನಿಮಿಷ ಉಂಟು, ಇನ್ನೊಂದು ನಿಮಿಷ ಉಂಟು. ತುಂಬಾ ಸೊಗಸಾಗಿ ಹೇಳಿದ್ರಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಸ್ಪೆಷಲಿ ಶಿಷ್ಟಾಚಾರ ಯಾಕಂದ್ರೆ ಅದನ್ನ ಪ್ರಾಕ್ಟಿಕಾಲಕ್ಕೆ ತಗೊಂಬರೋದು ತುಂಬಾ ಕಷ್ಟ. ಬಹಳಷ್ಟು ನಮ್ಮೊಳಗೆ ಕೋಪ, ತಾಪ, ಮತ್ತೆ ಈಗೋ, ಅಹಂಕಾರ ಎಲ್ಲ ತುಂಬಿದೆ. ಎಷ್ಟೋ ಪ್ರಯತ್ನ ಪಟ್ರು ನಮ್ಮಲ್ಲಿ ಅದನ್ನ ಸ್ವಲ್ಪ ಕಡಿಮೆ ಮಾಡಕ್ ಟ್ರೈ ಮಾಡಿದ್ರು ಅವಾಗ ಅದು ಆಚೆ ತೋರಿಸ್ಕೊಳತ್ತೆ. ನಮ್ಮ ಸ್ವಂತ ಸ್ವಭಾವ ಆಚೆ ಬಂದ್ಬಿಡತ್ತೆ. ಎಷ್ಟೇ ನಾವು ನಾಟಕನೇ ಮಾಡ್ಬೋದು ಅಥವಾ ನಾವು ಕಲಿಯಕ್ಕೆ ಪ್ರಯತ್ನನೇ ಮಾಡ್ಬೋದು, ಬಟ್ ಅದನ್ನೆಲ್ಲ ನಮ್ಮ ಮನಸ್ಸಿಂದ ಆಚೆ ಕಳ್ಸೋದು ಅನ್ನೋದು ಒಂದು ದೊಡ್ಡ ಕಷ್ಟವಾದದ್ದು. ಸೊ ಅದರಿಂದನೇ ನಾವು ಗುಣವನ್ನು ಒಂದೊಂದು ಗುಣವನ್ನು ತಗೊಂಡು ಒಂದೊಂದು ವರ್ಷ ಅಟ್ಲೀಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತಹ ಒಂದು ಪ್ರಾಕ್ಟೀಸ್ ಮಾಡಿನೇ ಅದು ನಮ್ಗೆ ಅದರ ಅಭ್ಯಾಸ ಬರುತ್ತೆ.